ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತಮ್ಬ್ಲೈನಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾವು ಐಸ್ ಮ್ಯಾಜಿಕ್ಗೆ ಬಂದಿದ್ದೀವಿ. ಸೊ ಸಹನಾ ಬರ್ತ್ಡೇ ಆಗಿ ತುಂಬ ದಿನ ಆಗಿತ್ತು, ಆಲ್ರೆಡಿ 1 ಮಂತ್ ಆಗೋ ಹೋಗಿತ್ತು. ಇವತ್ತು ನಾವು ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಐಸ್ ಮ್ಯಾಜಿಕ್ಗೆ ಬಂದ್ವಿ. ನಾನು ಸಂಧ್ಯಾ ಮತ್ತು ನಮ್ಮ ಸಣ್ಣನ ಕರ್ಕೊಂಡು ಹೋಗಿದ್ದೆ. ನಾವು ಆಲ್ರೆಡಿ ಇದ್ವಿ. ಆಮೇಲೆ ಸಹನಾ ಬಂದರು. ಇದಾದಮೇಲೆ ನಾವಿಲ್ಲಿ ಕೇಕ್ನ ಯಾವ್ದು ತೊಗೊಳ್ಳೋದು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ವಿ. ಆದರೆ ನಾವು ಕೇಳಿದ ಕೇಕು ಇವಾಗ ಮಾಡಿದ್ದು, ಅದನ್ನು ಕೊಡೋಕ್ಕಾಗಲ್ಲ ಅಂದರು. ಆಮೇಲೆ ಬೇರೆ ಕೇಕ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಈ ಕೇಕ್ನ ನಾವು ಸೆಲೆಕ್ಟ್ ಮಾಡಿ ನೇಮ್ ಬರೆಸ್ಬಿಟ್ಟು ಬಂದು ಕೂತ್ಕೊಂಡ್ವಿ. ಸೊ ಇವಾಗ ಸಹನಾ ಕೇಕ್ ಕಟ್ ಮಾಡ್ತಾಯಿದ್ರು. ಸಹನನ ಬರ್ತ್ಡೇ ಆಲ್ರೆಡಿ 1 ಮಂತ್ ಆಗೋಗಿತ್ತು. ಆದರೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದರೆ ಆ ಟೈಮಲ್ಲಿ ನನಗೆ ಎಕ್ಸಾಮ್ ಇತ್ತು. ಹಾಗಾಗಿ ಎಕ್ಸಾಮ್ ಇರೋದ್ರಿಂದ ನಾವು ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲೇ ಇಲ್ಲ. ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಕಾಲ ತಳ್ಳಿದ್ವಿ. ಆದರೆ ಇವಾಗ ಅವ್ರ ಬರ್ತ್ಡೇನ ಕಂಪ್ಲೀಟಾಗಿ ಫೈನಲಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಇಲ್ಲಿ ಕೇಕ್ ಕಟ್ ಮಾಡಿ ಸಹನಾ ನಮ್ಮ ಸಣ್ಣಿಗೆ ತಿನ್ನಿಸ್ತಾಯಿದ್ರು, ಸಣ್ಣಿ ಸಹನಾಗೆ ತಿನ್ನಿಸ್ತಾಯಿದ್ರು. ಇದಾದಮೇಲೆ ಏನು ಬೇಕು ಅಂತ ಹೇಳಿ ಅಲ್ಲಿ ಮೆನು ಕಾರ್ಡ್ನ ನೋಡ್ತಾಯಿದ್ರು ಸಹನಾ. ಸೊ ಇವಾಗ ನಾವು ಏನೇನು ಬೇಕು ಅಂತ ಹೇಳಿ ಆರ್ಡರ್ನ ಮಾಡಬೇಕಿತ್ತು. ಹಾಗಾಗಿ ಮೆನು ಕಾರ್ಡಲ್ಲಿ ಏನೇನಿದೆ ಅದನ್ನು ನೋಡಿಕೊಂಡು ನಾವಿಲ್ಲಿ ಆರ್ಡರ್ ಮಾಡ್ತಾಯಿದ್ವಿ. ಸಣ್ಣಿ ಐಸ್ ಕ್ರೀಮ್ನ ಕೇಳ್ದ, ಐಸ್ ಕ್ರೀಮ್ ಬೇಕು ಅಂತ ಹೇಳಿ. ಸೊ ಅವನಿಗೆ ಇಲ್ಲಿ ಪಿಸ್ತಾದು ಐಸ್ ಕ್ರೀಮ್ ಸ್ಕೂಪ್ ಕೊಡಿಸಿದ್ವಿ. ಆಮೇಲೆ ಅವ್ನು ಐಸ್ ಕ್ರೀಮ್ ತಿಂತಾ ಇದ್ದ. ನೆಕ್ಸ್ಟು ಇಲ್ಲಿ ಲೈಟಿಗೆ ಒಂದು ಸ್ಟಿಕ್ಕರ್ನ ಹಾಕಿದರು. ಸೊ ನಾವು ಆರ್ಡರ್ ಏನು ಮಾಡಿದ್ವೋ ಅದು ಬರೋವರೆಗೂ ಸಹ ಕೇಕ್ ತಿಂತಾ ಕೂತಿದ್ವಿ. ಇಲ್ಲೇನು ಸ್ಟಿಕ್ಕರ್ ಹಾಕಿದವರು ಅದನ್ನು ಎಳಿಬೇಕು ಅಂತ ಹೇಳಿ ಕಿತ್ತಾಕೋಣ ಅಂತ ಅಂದ್ಕೊಂಡು ಸಹನ ಟ್ರೈ ಮಾಡ್ತಾಯಿದ್ರು, ಬಟ್ ಕಿತ್ತಾಕಲಿಲ್ಲ ಅದನ್ನು. ಸೊ ನಾವಿವಾಗ ಇಲ್ಲಿ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ವಿ ಮತ್ತು ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಸಹನಾ ಇಲ್ಲಿ ಪನ್ನೀರ್ ಚಿಲ್ಲಿನ ಆರ್ಡರ್ ಮಾಡಿದರು. ಆದರೆ ಸ್ಯಾಂಡ್ವಿಚ್ ಮತ್ತು ಪಿಜ್ಜಾ ಬೇಗ ಬಂತು, ಪನ್ನೀರ್ ಚಿಲ್ಲಿ ಲೇಟಾಗಿ ಬಂತು. ಅದಕ್ಕೆ ಸಹನಾ ನಾನು ಆರ್ಡರ್ ಮಾಡೋದೇ ಯಾವಾಗಲೂ ಲೇಟಾಗಿ ಬರುತ್ತೆ ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ಇವಾಗ ಇದನ್ನೆಲ್ಲ ತಿಂದ್ಕೊಂಡು ಕಂಪ್ಲೀಟಾಗಿ ಎಲ್ಲದನ್ನು ಖಾಲಿ ಮಾಡಿದ್ವಿ. ಇವಾಗ ಖಾಲಿ ಮಾಡಾದ್ಮೇಲೆ ನಾವು ಐಸ್ ಕ್ರೀಮ್ ಸ್ಕೂಪ್ಸ್ನ ಆರ್ಡರ್ ಮಾಡ್ತಾಯಿದ್ವಿ. ಸೊ ಯಾವ್ಯಾವ್ದು ಬೇಕು ಅಂತ ಹೇಳಿ. ಸಣ್ಣಿ ಆಲ್ರೆಡಿ ಮೊದಲೇ ಐಸ್ ಕ್ರೀಮ್ ತಿಂದಿರೋದ್ರಿಂದ ನಾನು, ಸಹನಾ ಮತ್ತು ಸಂಧ್ಯಾ 3 ಜನನೂ ಆರ್ಡರ್ ಮಾಡಿದ್ವಿ. ಇಲ್ಲಿ ಮ್ಯಾಂಗೋ ಮತ್ತು ಕೇಸರ್ ಪಿಸ್ತಾ, ಇದ್ರ ಜೊತೆಗೆ ವೆನಿಲ್ಲಾ ಅಥವಾ ಸ್ಟ್ರಾಬೆರಿ ಯಾವುದೋ ಒಂದು ಐಸ್ ಕ್ರೀಮ್ನ ನಾವಿಲ್ಲಿ ಆರ್ಡರ್ ಮಾಡಿದ್ವಿ. ಸೊ ಐಸ್ ಕ್ರೀಮ್ನ ಸಹ ತಿಂದ್ಕೊಂಡು ಕಂಪ್ಲೀಟಾಗಿ ಎಲ್ಲದನ್ನು ಖಾಲಿ ಮಾಡಿ ನೆಕ್ಸ್ಟ್ ನಾವು ಪಾರ್ಕಿಗೆ ಹೋದ್ವಿ. ಸೊ ಪಾರ್ಕಿಗೆ ಹೋದ್ಮೇಲೆ ಸಣ್ಣಿನ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಅಂದ್ಕೊಂಡು ಹೋದಾಗ ಸಹನಾ ಅವ್ರ ಅತ್ತೆ ಮಗಳು ಬಂದರು ಅಂದ್ಕೊಂಡು ಅವರು ಹೊರಟೋದ್ರು. ಆಮೇಲೆ ಒಂದು 10 ನಿಮಿಷ ನಾನು ಸಂಧ್ಯಾ ಹಾಗೆ ಕೂತ್ಕೊಂಡು ಸಣ್ಣಿಗೆ ಆಟಾಡಿಸ್ತಾ ಇದ್ವಿ. ಸಣ್ಣಿ ಇಲ್ಲಿ ಜಾರುಬಂಡೆ ಆಟಾಡ್ತಾ ಇದ್ದ. ಸೊ ಈ ಒಂದು ಆಟ ಆಡಿಕೊಂಡು ನೆಕ್ಸ್ಟು ನಾವು ಸಣ್ಣಿಗೆ ಟ್ಯೂಷನಿಗೆ ಟೈಮ್ ಆಗೋಗುತ್ತೆ ಅಂತ ಅಂದ್ಕೊಂಡು ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಹೊರಟ್ವಿ. ಆದರೆ ಅವನಿಗೆ ಟ್ಯೂಷನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲದೇ ಅವನು ಅಲ್ಲೇ ಆಟಾಡ್ತಾ ಇದ್ದ. ಸೊ ಅದಾದಮೇಲೆ ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ಬಿರಿಯಾನಿ ಮಾಡು ಅಂತ ಅಂದ್ಕೊಂಡು ಹೇಳಿದ್ರು. ಸೊ ಆವಾಗ ಎಗ್ ಬಿರಿಯಾನಿಯನ್ನು ಮಾಡಿದ್ವಿ. ಬಿರಿಯಾನಿ ಮಾಡಿದ್ಮೇಲೆ ಹುತ್ತು ದಣಬೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ನಮ್ಮ ಕಡೆ ಇದನ್ನು ಹುತ್ತು ದಣಬೆ ಅಂತ ಹೇಳಿ ಕರೀತಾರೆ. ಇದನ್ನು ತಂದಿದ್ರು. ಇದನ್ನು ಕ್ಲೀನ್ ಮಾಡಿ ಸಾಂಬಾರು ಮಾಡಬೇಕಾಗಿತ್ತು. ಸೊ ಇದನ್ನು ನೀಟಾಗಿ ಹೀಗೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಸಾಂಬಾರು ಮಾಡೋದಕ್ಕೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋದಲ್ಲೇ ಇದನ್ನು ಆ್ಯಡ್ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.